ನಮ್ಮ ಜೊತೆ ಇವತ್ತು ಗಣೇಶ್ ಅವರ ಮುದ್ದಿನ ಮಡದಿ ಆಗಿರುವಂತಹ ಶಿಲ್ಪಾ ಗಣೇಶ್ ಅವರಿದ್ದಾರೆ. ಹಾಗೆ ಇವರು ನಿರ್ಮಾಪಕಿ ಅನ್ನೋ ಹೆಸರ ಜೊತೆಗೆ ಈಗ ಹಿನ್ನೆಲೆ ಗಾಯಕಿ ಅಂತ ಕೂಡ ಸೇರಿಸ್ಕೊಳ್ಳೋ ಸಮಯ ಬಂದಿದೆ. ಸೊ ಬನ್ನಿ ಇವಾಗ ಸಿಂಗರ್ ಆಗಿರುವಂತಹ ಶಿಲ್ಪಾ ಗಣೇಶ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಮ್ಯಾಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು? ಆ್ಯಂಡ್ ಈಗ ಒಂದು ಹಾಡನ್ನು ಹಾಡಿದ್ರ ಪಿಕ್ಚರ್ ಸಿನಿಮಾದಲ್ಲಿ, ನಿಮ್ಮದೇ ನಿರ್ಮಾಣ ಸಂಸ್ಥೆ. ಸೊ ಹೇಗಿತ್ತು ಆ ಅನುಭವ? ಆ್ಯಂಡ್ ಹಿಟ್ ಕೊಟ್ಟಂತಹ ಜಶ್ಕರಣ್ ಸಿಂಗ್ ಅವ್ರ ಜೊತೆ ಹಾಡಿರುವಂಥದ್ದು. ಯಾ ಈ ಸಾಂಗ್ ಆಗೋವಾಗ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಅವ್ರು ಹೇಳಿದ್ರು, ನಾನು ಅಲ್ಲಿ ಹಾಡ್ತಾ ಇದ್ದೆ ಸ್ಟುಡಿಯೋದಲ್ಲಿ. ಆವಾಗ ಟ್ರೈ ಮಾಡಿ, ನೀವು ತುಂಬ ಚೆನ್ನಾಗಿ ಹಾಡ್ತೀರಾ, ಇದು ಇಲ್ಲ ಆಮೇಲೆ ಅಂತ ಅವರು ಫಿಕ್ಸೇ ಆಗಿಬಿಟ್ರು, ಇಲ್ಲ ನೀವೇ ಹಾಡಬೇಕು ಈ ಹಾಡನ್ನ ಅಂತ ಹೇಳ್ಬಿಟ್ಟು. ಹಾಗೆ ಆ ಜರ್ನಿಯಲ್ಲಿ ಮತ್ತು ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ನಾನು ಹಾಡ್ತೀನಿ ಅಂತ. ಗಣೇಶ್ ವಾಸ್ ಆಲ್ಸೋ ವೆರಿ ಕಾನ್ಫಿಡೆಂಟ್, ಇಲ್ಲ ಹಾಡು ಹಾಡು ಅಂತ. ಆ್ಯಂಡ್ ದ್ವಾಪರ ಸಾಂಗ್ನ ಹಾಡಿರೋದೇ ಜಶ್ಕರಣ್ ಸಿಂಗ್ ಅವರು. ಈಗ ಮತ್ತೊಂದು ಹಿಟ್ ಅದೇ ಸಾಲಿಗೆ ಬರ್ತಾಯಿದೆ ಅಂದರೆ ಗಣೇಶ್ ಅವರ ಒಂದು ಸಾಲಿಗೆ ಅಂದರೆ ಈ ಸಾಂಗೇ ಇರುತ್ತೆ. ಸೊ ಆ್ಯಂಡ್ ನೀವೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ? ಬಿಕಾಸ್ ಮನೇಲಿ ಹಾಡೋದು ಒಂಥರ, ಮೈಕ್ ಮುಂದೆ ಹಾಡೋದು, ಸಿನಿಮಾಗೆ ಹಾಡೋದು ಒಂಥರ. ಸೊ ವೋಕಲ್ ಎಲ್ಲ ಎಕ್ಸಸೈಸ್ ಎಲ್ಲ ಆಗ್ತಿತ್ತ ಹೇಗೆ? ಇಲ್ಲ, ಐ ಮೀನ್ ಇಟ್ ವಾಸ್ ವೆರಿ ಈಸಿ. ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಜಸ್ಟ್ ವೆಂಟ್ ಸ್ಟುಡಿಯೋದಲ್ಲಿ, ರೆಕಾರ್ಡಿಂಗ್ಗಳೆಲ್ಲ ನಡೀತಾ ಇತ್ತು, ಒಂದಿನದಲ್ಲಿ ಮುಗಿಸ್ಕೊಂಡು ಬಂದೆ ನಾನು. ಇಟ್ ಜಸ್ಟ್ ಹ್ಯಾಪನ್. ಒಂದಿನ ಇಲ್ಲ, ಅರ್ಧ ದಿನದಲ್ಲಿ ಮುಗ್ದೋಯ್ತು. ಓಕೆ, ಇನ್ನು ಪಿಕ್ಚರ್ ಸಿನಿಮಾಗೆ ಬರೋದಾದ್ರೆ ರಂಗಮಂದಿರ ಇದೆ, ಕೋಳಿ ಫೈಟ್ ಆಗ್ತಿರೋದಿದೆ, ಆ್ಯಂಡ್ ಬರೀ ಹುಡುಗರೇ ಕಾಣಿಸ್ತಿದ್ದಾರೆ ಕಾಮಿಡಿ ಆಕ್ಟರು. ನಮ್ಮ ಹೆಣ್ಮಕ್ಳನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀರಾ ಹೇಗೆ ಅಂತ? ಹೆಣ್ಮಕ್ಳು ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ನೀವು ಸಿನಿಮಾ ನೋಡಬೇಕು. 30-35 ಜನ ಒಂದೇ ಫ್ರೇಮಲ್ಲಿ ಇರ್ತಾರೆ ಅಂದ್ರೆ ಬರೀ ಗಂಡು ಮಕ್ಳಿಲ್ಲ, ಹೆಣ್ಮಕ್ಳು ಇದ್ದಾರೆ. ಪಿಕ್ಚರ್ ಅಂತ ಹೇಳಿ ಅಂದ್ರೆ ನಾಟಕ ನಡೆಯುತ್ತಾ ಹೇಗೆ ಮೇಡಮ್? ಒಂದ್ ಸ್ವಲ್ಪ ಕ್ಲೂ ಬಿಟ್ಕೊಂಡು. ಹಾಗೇನೆ ಎಲ್ಲ ನೀವು ಸಬ್ಜೆಕ್ಟ್ ಇಲ್ಲೇ ಕೇಳ್ಬಿಟ್ರೆ ನಾನು ಸಿನಿಮಾ ಒಂಥರ ಹಾಗೆ ಸಿನಿಮಾದೊಳಗೆ ಸಿನಿಮಾ ನಡೆಯುತ್ತೆ, ಅದಕ್ಕೆ ಪಿಕ್ಚರ್ ಅನ್ನೋ ಹೆಸರು. ಇವಾಗ ಗಣೇಶ್ ಸರ್ ಕ್ಯಾಮಿಯೋ ಮಾಡಿದ್ದಾರೆ ಅಂತ ಒಂದ್ ಸ್ವಲ್ಪ ಹಿಂಟ್ ಬಂದಿದೆ. ಮತ್ತೆ ಶಿಲ್ಪಾ ಗಣೇಶ್ ಅವ್ರು ಕೂಡ ಏನಾದ್ರು ಕ್ಯಾಮಿಯೋ ಮಾಡ್ತಾರ ಹೇಗೆ ಅಂತ, ಮಾಡಿದಾರ ಹೇಗೆ ಅಂತ? ಇಲ್ಲಪ್ಪ, ನೀವು ಯಾಕೆ ನನಗೆ ಅದನ್ನ ಕೇಳ್ತಾ ಇದ್ದೀರಾ ಅಂತಾನು ನಂಗೆ ಅರ್ಥ ಆಗ್ತಿಲ್ಲ. ನಾನು ನಿರ್ಮಾಪಕಿ ಹಾಗೂ ಈಗ ಗಾಯಕಿ ಅಷ್ಟೇ. ಅಂದ್ರೆ ಫ್ಯೂಚರಲ್ಲಿ ಪ್ಲಾನ್ಸ್ ಏನಾದ್ರು ಇದೆಯಾ ಮ್ಯಾಮ್? ಆಕ್ಟಿಂಗ್ ಕಡೆ ಬರಬೇಕು, ಈಗ ಸಿಂಗರ್ ಆಗಿದ್ದೀರಾ? ಇಲ್ಲ ನಾಟ್ ಎಟ್ ಆಲ್, ಇಲ್ಲ, ನೋ ಆಕ್ಟಿಂಗ್. ಅದೇನಿದ್ರು ಅವ್ರಿಗೆ. ಆ್ಯಂಡ್ ಇನ್ನು ನಿಮ್ಮ ಸ್ಟೈಲ್ ಅಂತ ಬಂದರೆ ಸಾಕಷ್ಟು ಜನ ನಿಮ್ಮ ಸ್ಟೈಲನ್ನು ತುಂಬ ಇಷ್ಟಪಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ಹಾಕೋ ಔಟ್ಫಿಟ್ಸ್ ಆಗಿರ್ಬೋದು, ನಿಮ್ಮ ಲುಕ್ಸ್ ಬಗ್ಗೆ ಆಗಿರ್ಬೋದು, ತುಂಬ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ಆ್ಯಂಡ್ ಅಡ್ಮೈರ್ ಕೂಡ ಮಾಡ್ತಾರೆ. ಸೊ ಏನಾದ್ರು ಒಂದು ಸ್ಟೈಲಿಂಗ್ ಟಿಪ್ಸ್ ನಮ್ಮ ಹೆಣ್ಮಕ್ಳಿಗೆ ಕೊಡೋದಿದ್ರೆ? ಸ್ಟೇ ಸಿಂಪಲ್, ಲೈಕ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಹಾಕೊಳ್ಳಿ. ಕಂಫರ್ಟೇಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಂಫರ್ಟ್ ಇಲ್ಲದಿದ್ದರೆ ಬಟ್ಟೆ ಏನೇ ಹಾಕೊಂಡ್ರು ಯಾವ ಸ್ಟೈಲು ಆಚೆ ಬರಲ್ಲ. ಫಿಟ್ನೆಸ್ ಐ ಫಾಲೋ. ಸಿ ಎವ್ರಿ ಮಾರ್ನಿಂಗ್ ನನಗೆ 1 hour ಐ ಡೆಡಿಕೇಟ್ ವರ್ಕೌಟಿಗೆ. ಅದಂತೂ ಏನೇ ಆದರೂ ನಾನು ಬಿಡಲ್ಲ. ಸೊ ಅದರಿಂದ ಅದು ನಾನು ಚೆನ್ನಾಗಿ ಕಾಣಬೇಕು ಅಂತ ಏನಲ್ಲ, ಒಂದು ಹೆಲ್ತ್ ಒಂದು ಪರ್ಸ್ಪೆಕ್ಟಿವ್ ಅಂತ ನಾನು ಅದನ್ನು ಮಾಡೋದು. ಅದನ್ನ ಮಾಡ್ಕೊಂಡೇ ಬಂದಿದ್ದೀನಿ. ಐ ಥಿಂಕ್ ಇಟ್ ಹಸ್ ಹೆಲ್ಪ್ ಮೀ ಆಲ್ಸೋ. ಆ್ಯಂಡ್ ಇನ್ನು ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದಾಗ ಕ್ಯಾರೋಕೆ ಸಿಂಗಿಂಗ್ ಎಲ್ಲ ಮಾಡ್ತಿರ್ತೀರಾ ಅನ್ನೋದು ನಮ್ಮ ಕಿವಿಗೆ ಬಿದ್ದಿದೆ. ಸೊ ನೀವು ಕೂಡ ಆ ಟೈಮ್ನಲ್ಲಿ ಹಾಡಿದಾಗ ಹೇಳಿದ್ದ ಟ್ರೈ ಮಾಡ್ಬೇಕು ಸಿಂಗಿಂಗ್ ಅಂತ, ಹೇಗೆ ಅಂತ? ಅಯ್ಯೋ, ನಿನ್ನೆ ಯಾರೋ ರೇಗಿಸ್ತಾ ಇದ್ರು ನನಗೆ, ಅಂದೆ ಕ್ಯಾರೋಕೆ ಮಾಡಿದೆ ನಾನು ಯಾರಿಗೂ ಮೈಕ್ ಕೊಡಲ್ಲ ಅಂತ ಹೇಳಿ ನಾನೇ ಒಬ್ಳೆ ಆಡಬೇಕು ಅಂತ. ಮೇ ಬಿ ಅದರಿಂದ ಎಲ್ಲರೂ ಕೇಳಿ ಸಿನಿಮಾದಲ್ಲೇ ಆಡ್ಬಿಡ್ಲಿ ಇವಳು ಅಂತ ಕಳಿಸಿರೋದು ನನ್ನನ್ನು. ನೋ, ಕ್ಯಾರೋಕೆ ಅಂದರೆ ನಾನು ನನ್ನ ಫ್ರೆಂಡ್ಸ್ ಸಂಗೀತ ಗುರುರಾಜ್ ಅವರು ಸಿಂಗರ್ ಅಲ್ವಾ. ಸೊ ವಿ ಆಲ್ ಕೀಪ್ ರವಿಶಂಕರ್ ಗೌಡ ಅವರು, ನಾವೆಲ್ಲ ಒಂದು ಗಣೇಶ್ ಅವರು, ಇನ್ಫ್ಯಾಕ್ಟ್ ಈವನ್ ಹೀ ಸಿಂಗ್ಸ್ ವೆಲ್. ಅವ್ರು ಜಾಸ್ತಿ ಹೊರಗಡೆ ಅದನ್ನು ತೋರಿಸ್ಕೊಳ್ಳಲ್ಲ, ಅವರು ಚೆನ್ನಾಗಿ ಹಾಡ್ತಾರೆ. ಸೊ ನಮ್ದೆಲ್ಲ ಒಂದು ಗ್ಯಾಂಗೇ ಇದೆ, ನಾವೆಲ್ಲ ಹಾಡ್ತಾ ಇರ್ತೀವಲ್ಲ. ಸೊ ಆವಾಗ ಅವ್ರಿಗೆಲ್ಲರಿಗೂ ಅನ್ಸಿದ್ದು ನಾನು ಹಾಡಬೇಕು ಅಂತ. ಇವಾಗ ನಿಮ್ಮ ವಾಯ್ಸ್ ನೋಡಿ ನಮಗೆ ಕೇಳಬಾರ್ದು, ಹಾಡಿ 2 ಸಾಲು ಅಂತ ಗೊತ್ತಾಗಿದೆ. ಬಟ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಕನ್ನಡದಲ್ಲಿ? ಆ್ಯಂಡ್ ಗಣೇಶ್ ಅವ್ರದ್ದು ಯಾವ ಸಾಂಗ್ ನಿಮ್ಗೆ ಇಷ್ಟ? ಗಣೇಶ್ ಅವ್ರದ್ದು ಐ ಮೀನ್ ನಂದೇ ಸಿನಿಮಾದು ಮಳೆಯಲ್ಲಿ ಜೊತೆಯಲ್ಲಿದು, ನೀಸಾನಿಹಾಕೆ ಬಂದರೆ, ಏನು ಹೇಳಬೇಕು ಅಂದೆ ಏನದು, ದಟ್ಸ್ ಆಲ್ ಮೈ ಫೇವ್ರೆಟ್. ಎಲ್ಲ ಗಣೇಶ್ ಎಲ್ಲ ಮಿಂಚಾಗಿ ನೀನು ಬರಲು, ಮುಂಗಾರು ಮಳೆ ಸಾಂಗ್ಸ್ ಅನಿಸುತ್ತಿದೆ. ಐ ಥಿಂಕ್ ಹೀಸ್ ಬ್ಲೆಸ್ಡ್ ವಿತ್ ಗುಡ್ ಸಾಂಗ್ಸ್. ಹಂಗೆ ನೋಡೋಕೆ ಹೋದೆ ನಾನು ಅದು ನೋಡಿದ್ದೀನಿ. ನಮ್ಮ ಗೋಲ್ಡನ್ ಮೂವೀಸಲ್ಲಿ ಸಿನಿಮಾ ಮಾಡಿದಾಗಲೂ ಒಳ್ಳೊಳ್ಳೆ ಸಾಂಗ್ಸ್ ಸಿಕ್ಬಿಡುತ್ತೆ ನಮಗೆ. ಐ ಥಿಂಕ್ ವಿ ಆರ್ ಬ್ಲೆಸ್ಡ್ ವಿತ್ ಗುಡ್ ಸಾಂಗ್ಸ್. ಅದು ಒಂದು ಬ್ಲೆಸ್ಸಿಂಗ್ಗೆ, ಒಳ್ಳೆ ಸಾಂಗ್ಸ್ಗಳು ಸಿಗೋದು ಇದೆ ಅಲ್ವಾ, ಅದಕ್ಕೂ ಒಂದು ಪುಣ್ಯ ಮಾಡಿರಬೇಕು ನಾವು. ವಿ ಆರ್ ವೆರಿ ಹ್ಯಾಪಿ ಆ ಒಂದು ವಿಷಯದಲ್ಲಿ.
ನೀವು ಯಾವಾಗಲೂ ಯಾವ ಸಾಂಗನ್ನು ಹಮ್ ಮಾಡ್ತಾ ಇರ್ತೀರಾ ಮ್ಯಾಮ್? ಇಂಥದ್ದು ಒಂದು ಸಾಂಗ್ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾನೆ ಇರುತ್ತೆ, ನಾನು 10 ಸಲ ಅಲ್ಲ 100 ಸಲ ಬೇಕಿದ್ರು ಈ ಹಾಡನ್ನೇ ಹಾಡ್ತೀನಿ, ಕೇಳಿಸ್ಕೊತೀನಿ ಅಂದರೆ. ಹಾಗೇನಿಲ್ಲ, ನಾನು ಹಿಡಿಯೋದು ಹಾಡ್ತಾನೆ ಇರ್ತೀನಿ ಎಲ್ಲಾನು, ವಾಟ್ ಎವರ್ ಐ ಲಿಸನ್ ಟು. ಸಿ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಇಟ್ ಇಸ್, ನನಗೆ ಹಾಡು ಇಷ್ಟ ಆದರೆ ಗಣೇಶ್ ಅವರು ಒಂದು ಮಾತು ಯಾವಾಗಲೂ ಹೇಳ್ತಾರೆ, ಒಂದು ಸಾಂಗ್ ಹಿಟ್ ಆಗಿದೆ ಅಂತ ನನಗೆ ಗೊತ್ತಾಗೋದು ಶಿಲ್ಪನಿಂದ ಅಂತ. ಅವಳು ಕರೆಕ್ಟ್ ಜಡ್ಜ್ ಮಾಡ್ತಾಳೆ, ಈ ಸಾಂಗ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಷ್ಟು ನಾನು ಮ್ಯೂಸಿಕ್ ಲವರ್, ನಾನು ನನ್ನ ಮಗಳು. ಸೊ ವಿ ಆರ್ ಲೈಕ್ ಮ್ಯೂಸಿಕ್ ಅಂತ ಬಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಆ್ಯಕ್ಟರ್, ಸಿನಿಮಾ ಯಾರದೇ ಸಿನಿಮಾ ಆಗಿರಲಿ, ಸಾಂಗ್ ಚೆನ್ನಾಗಿದೆ ಐ ಪ್ಲೇ ಎಟ್ ಹೋಮ್, ಹಾಕ್ತೀನಿ, ಕಾರಲ್ಲೂ ಅದೇ ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ, ನೀವು ಈಗ ತುಳು ಸಿನಿಮಾನ ಮಾಡಬೇಕು, ಒಳ್ಳೆ ಸ್ಕ್ರಿಪ್ಟನ್ನು ಹುಡುಕ್ತಿದ್ದೀವಿ ಅಂತ ಹೇಳಿದ್ರಿ. ಆ್ಯಂಡ್ ತುಳು ಜೊತೆ ಈಗ ಕನ್ನಡ ಸಿನಿಮಾ ಕೂಡ ಬರ್ತಿದೆ, ಪ್ಯಾನ್ ಇಂಡಿಯಾ ಫ್ಯಾಮಿಲಿ. ಸೊ ವೈ ನಾಟ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬಾರ್ದಿತ್ತು ಇದು ಅಂತ? ಐ ಸಿ ಫಸ್ಟ್ ಆಫ್ ಆಲ್ ವಿ ಡಿಂಟ್ ಇವನ್ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ಸಿನಿಮಾ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅದನ್ನು ಹಂಗೆ ಕರಿತಾ ಇದ್ದೀವಿ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹಲವಾರು ವಿಷಯಗಳು ಬೇಕಿರುತ್ತೆ ಅದರಲ್ಲಿ. ಐ ಥಿಂಕ್ ಇನ್ ಫ್ಯೂಚರ್ ಅಫ್ಕೋರ್ಸ್ ಗಣೇಶ್ ಅವ್ರನ್ನೇ ಹಾಕ್ಕೊಂಡು ಮಾಡೋಣ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಸಿನಿಮಾ. ಆ್ಯಂಡ್ ಈಗ ಸಾಂಗನ್ನ ಕೂಡ ಕಾಶ್ಮೀರಲ್ಲಿ ಶೂಟ್ ಮಾಡಿದ್ದೀರಾ. ಸರ್ ಹೇಳ್ತಿದ್ರಾಗಲೇ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಇರಬೇಕಂತ ನಾವು ಕಾಶ್ಮೀರಲ್ಲಿ ಮಾಡಿದ್ದೀವಿ ಅಂತ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಇದೇ ಫಸ್ಟ್ ಟೈಮ್ ತುಳು ಸಿನಿಮಾ ಒಂದು ಕಾಶ್ಮೀರಲ್ಲಿ ಶೂಟ್ ಆಗಿದ್ದು ಅಂತ. ತುಂಬ ಚೆನ್ನಾಗಿತ್ತು. ಆ ಲೊಕೇಶನ್ಸ್ ಎಲ್ಲ ಬ್ಯೂಟಿಫುಲ್. ನಮ್ಗೆ ಆ ಸಿನಿಮಾ ಬಿಟ್ಟು ವಿ ವಾಂಟೆಡ್ ಟು ಗೋ ಔಟ್. ಒಂದು ಆ ಫ್ರೇಮಿಂದ ಒಂದು ಕಲರ್ ಟೋನಿಂದ ವೈಟು ಗ್ರೀನು ಎಲ್ಲ ಸಿಕ್ಬಿಡುತ್ತಲ್ಲ, ವಿ ಥಾಟ್ ಎಲ್ಲಲ್ಲೇ ಮಾಡ್ಕೊಂಡಿದ್ರೆ ಇಟ್ ವಿಲ್ ಬಿ ಸೇಮ್ ಥಿಂಗ್ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ಸೊ ದಟ್ ಎಕ್ಸ್ಪೀರಿಯನ್ಸ್ ಆ ಟೈಮಲ್ಲಿ ನವಂಬರ್ ಡಿಸೆಂಬರು ಸ್ನೋಫಾಲ್ ಹೆಂಗಿರುತ್ತೆ, ಚಳಿ, ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ಇನ್ನು ನಿಮ್ಮ ಔಟ್ಫಿಟ್ ಬಗ್ಗೆ ಬಂದರೆ, ಅಂದರೆ ಯು ಹ್ಯಾವ್ ಎ ಗ್ರೇಟ್ ಡ್ರೆಸ್ಸಿಂಗ್ ಸೆನ್ಸ್. ಸೊ ನೀವು ಹೇಳ್ತಿದ್ರಿ ಕಾಸ್ಟ್ಯೂಮ್ ಕೂಡ ನಾನು ಇದು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ. ಬಟ್ ಯಾಕೆ ನೀವು ಕಾಸ್ಟ್ಯೂಮ್ ಡಿಸೈನರ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಆನೆಸ್ಟ್ಲಿ ಇದನ್ನೆಲ್ಲ ನಾವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ, ನಾನು ಕಾಸ್ಟ್ಯೂಮ್ ಡಿಸೈನರು, ನಾನು ಗಾಯಕಿ, ನಾನು ಯಾವತ್ತೂ ಏನು ಹೇಳಿ, ಬಿಕಾಸ್ ಒಂದು ಸಿನಿಮಾ ಅಂತ ಬಂದರೆ ಎಲ್ಲ ಕೆಲಸನೂ ನಾವು ಮಾಡ್ತಾ ಇರ್ತೀವಿ ಸಿನಿಮಾದಲ್ಲಿ. ಬೆಳಿಗ್ಗಿಂದ ರಾತ್ರಿ ತನಕ ನಾವು ಅಲ್ಲೇ ಇರ್ತೀವಿ. ಆರ್ಟಿಸ್ಟ್ಗಳ ಮನೆಗೆ ಹೋದ್ರೂ ಕೂಡ ನಾವು ರಾತ್ರಿ 9-10 ಗಂಟೆ ತನಕ ಅಲ್ಲೇ ಇರ್ತೀವಿ, ಬೇರೆಲ್ಲ ಕೆಲಸಗಳು ಮುಗಿಸ್ಕೊಂಡು. ಸೊ ಅದನ್ನು ಕ್ರೆಡಿಟ್ ತಗೊಳಕ್ಕೆ ಏನು ನಾವು ಮಾಡಿದ್ದಿಲ್ಲ. ಸಿನಿಮಾ ಆಗಬೇಕಷ್ಟೇ, ನಮಗೆ ಕೆಲಸ ಆಗಬೇಕು. ಸೊ ಆ್ಯಂಡ್ ಈಗ ಆ್ಯಸ್ ಎ ಪ್ರೊಡಕ್ಷನ್ ಹೌಸನ್ನು ನಡೆಸ್ತಿರೋದ್ರಿಂದ ನಿಮ್ಮ ಬ್ಯಾನರ್ನಲ್ಲಿ ನಿಮ್ಮ ಮಗಳನ್ನ ಏನಾದರೂ ಲಾಂಚ್ ಮಾಡೋ ಐಡಿಯಾ ಇದೆಯಾ? ಬಿಕಾಸ್ ಎಲ್ಲರೂ ಯಾವಾಗ ಲಾಂಚ್ ಆಗ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪುತ್ರಿ ಅಂತ ಕಮೆಂಟ್ಸ್ ಮಾಡ್ತಿರ್ತಾರೆ, ಕೇಳ್ತಿರ್ತಾರೆ ಸಹಜವಾಗಿ ನಿಮಗೆ. ಸೊ ಏನಾದರೂ ಪ್ಲ್ಯಾನ್ಸ್ ನಡೀತಿದೆಯಾ ಅವರನ್ನು ಲಾಂಚ್ ಮಾಡೋದು? ಸದ್ಯಕ್ಕಂತೂ ಇಲ್ಲ. ಶಿಸ್ ಟು ಯಂಗ್, ಇನ್ನೂ 17 ವರ್ಷ ಇನ್ನು. ಇನ್ ಫ್ಯೂಚರ್ ಇಟ್ ಈಸ್ ಲೆಫ್ಟ್ ಟು ದೆಮ್, ಅವ್ರಿಗೆ ಬಿಟ್ಟಿದ್ದು. ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿಂಗ್ ಡೆಫಿನೆಟ್ಲಿ, ಅದರಲ್ಲೇನು ಡೌಟೇ ಇಲ್ಲ. ಶಿ ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ಅದರಲ್ಲೂ ಏನು ಡೌಟ್ ಇಲ್ಲ. ಶಿ ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಡಾನ್ಸು ಆ್ಯಕ್ಟಿಂಗು, ಶಿ ಈಸ್ ವೆರಿ ಗುಡ್ ಎಟ್ ಇಟ್. ಮುಂದೆ ನೋಡೋಣ, ಸ್ವಲ್ಪ ದೊಡ್ಡದಾಗಲಿ, ಇನ್ನೂ ಚಿಕ್ಕವಳಲ್ವಾ ಅಂತ. ಎಜುಕೇಷನ್ ಮುಗಿಸ್ಕೊಳ್ಳಿ ಫಸ್ಟ್. ಅಂದರೆ ಪ್ಲಾನಿಂಗ್ ಅಂತೂ ಇದೆ ತರಬೇಕು ಮಗಳನ್ನ ಬಿಗ್ ಸ್ಕ್ರೀನಿಗೆ. ನಾನು ತರಬೇಕಾಗಿಲ್ಲ, ಅವರೇ ಬರ್ತಾರೆ. ದೇ ಆರ್ ಸೋ ಮಚ್ ಇಂಟ್ರೆಸ್ಟೆಡ್. ಅದೇ ನಾನು ನಿಮ್ಗೆ ಹೇಳೋದು. ನನ್ನ ಮಗ ಆಲ್ರೆಡಿ 4 ಸಿನಿಮಾ, ಈ ವರ್ಷ ಅವನಿಗೆ 3 ಸಿನಿಮಾ ಇದೆ ರಿಲೀಸ್ಗೆ. 4 ಸಿನಿಮಾ ಮಾಡ್ತಾ ಇದ್ದಾನೆ ಅವನು. ಆ್ಯಂಡ್ ಈಗ ಮಗ ಅಂತ ಹೇಳಿದಾಗ ಕೂಡ ನೀವೆಷ್ಟು ಪ್ಯಾಂಪರ್ಡ್ ಆಗಿ ಬೆಳೆಸಿರ್ತೀರ ನಮಗೆ ಗೊತ್ತಿತ್ತು. ಆ್ಯಂಡ್ ಈಗ ಮಗ ಮೂವೀಸನ್ನು ಮಾಡ್ಕೊಂಡು ಬಂದಿದ್ದಾರೆ, ಈಗ 3 ಸಿನಿಮಾ ರಿಲೀಸ್ಗಿದೆ. ಈ ಸಿನಿಮಾಲಿ ಏನಾದರೂ ಕಾಣಿಸ್ಕೊಂಡಿದ್ದಾರೆ ಹೇಗೆ? ಇದರಲ್ಲಿ ಕಾಣಿಸ್ಲಿಲ್ಲ, ಇದಲ್ಲೇನು ಮಾಡಿಲ್ಲ. ಆಲ್ಮೋಸ್ಟ್ ಇವಾಗ ಡಿ ಡಿಕ್ಕಿ ರಿಲೀಸ್ಗಿದೆ, ಪಿನಾಕದಲ್ಲಿದ್ದಾರೆ, ರಾಮಲ್ಲಿದ್ದಾನೆ ಅವನು, ಸುಮಾರು ಹಿಂಗೆ ಎಲ್ಲ ಸಿನಿಮಾದಲ್ಲೂ ಇದ್ದಾನೆ. ಇನ್ನು 4 ಸಿನಿಮಾ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ, ಈಗ 8ನೇ ಸಿನಿಮಾ ಅನ್ಸುತ್ತೆ ಒಂದು. ಸೊ ಡೈರೆಕ್ಷನ್ ಏನಾದರೂ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಈಗ ಸಿಂಗರ್ ಆಗಿದ್ದೀರಾ, ನಿರ್ಮಾಪಕಿ ಆಗಿದ್ದೀರಾ, ಸೊ ಡೈರೆಕ್ಟ್ ಏನಾದರೂ ಮಾಡ್ತಾರಾ ಸಿನಿಮಾನ? ಸದ್ಯಕ್ಕೇನು ಯೋಚನೆ ಮಾಡಿಲ್ಲ. ಅವ್ರವ್ರಿಗೆಲ್ಲ ಅವ್ರವ್ರ ಕೆಲಸ ಮಾಡಕ್ಕೆ ಬಿಡ್ಬೇಕು, ನಾವೆಲ್ಲನೂ ಮಾಡ್ತೀವಿ ಅಂದರೆ ಬೇಡ, ಇವಾಗ ಕಷ್ಟ ಆಗುತ್ತೆ. ಅಲ್ಲ ಅಂದರೆ ನೀವಾಗಲೇ ಹೇಳ್ತಿದ್ರಿ ರಿಸ್ಕ್ ತೊಗೊಂಡ್ರೆ ನಂದು ನಿರ್ಮಾಣ ಸಂಸ್ಥೆಯಲ್ಲೇ ತಗೋತೀನಿ ಅಂತ. ಸೊ ಆ ಥರ ರಿಸ್ಕ್ ದಟ್ ಈಸ್ ಆಲ್ಸೋ ದೇರ್. ಪಾಪ ಯಾರನ್ನ ಬೇರೆಯವ್ರನ್ನ ಯಾಕೆ ನಾನು ಬಲಿಪಶು ಮಾಡಲಿ? ರಿಸ್ಕ್ ತಗೊಂಡ್ರೆ ನಾನೇ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಹಂಗೆಲ್ಲ ಏನೂ ಇಲ್ಲ. ಅದೇ ಮನೇಲಿ ಮಾಡ್ತಾ ಇದ್ದೀನಲ್ಲ ಡೈರೆಕ್ಟು. ತುಂಬಾ ಖರ್ಚು ಮಾಡೋದು ಯಾರು? ಅಂದ್ರೆ ಇವಾಗ ಪ್ರೊಡಕ್ಷನ್ ಹೌಸ್ ಮಾಡ್ತೀವಿ ಅಂತಂದಾಗ ತುಂಬಾ ಕ್ಯಾಲ್ಕುಲೇಟಿವ್ ಆಗಂತೂ ಇದ್ದೇ ಇರ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ರಿಯಲ್ ಲೈಫಲ್ಲಿ ತುಂಬಾ ಖರ್ಚು ಮಾಡೋರು ನೀವ ಸರ್ರ? ನಾನೇ.
ಅಂದರೆ ಡಿಪೆಂಡ್ಸ್, ಇಟ್ಸ್ ಎಲ್ಲ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸೀಸನಲ್ಲಿ ಫುಲ್ ಶಾಪಿಂಗ್ ಮಾಡೋಣ ಅನಿಸುತ್ತೆ, ಆಮೇಲೆ ನಾನು 3-4 ತಿಂಗಳು ಮಾಡೋದೇ ಇಲ್ಲ. ಸೊ ಇಟ್ಸ್ ಆಲ್ ಲೈಕ್ ದಟ್, ಸೀಸನಲ್, ಡಿಪೆಂಡ್ಸ್. ಇನ್ನು ನನ್ನ ಕೊನೆ ಪ್ರಶ್ನೆ ಮ್ಯಾಮ್, ಈಗಿನ ಯಂಗ್ಸ್ಟರ್ಸ್ಗೆ ಅಂದರೆ ನೀವು ಹೇಳಿದ್ರಿ ಹೊಸ ಆ್ಯಕ್ಟರ್ಸ್ಗೆ ನಾನು ಒಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಈಗ ಬರ್ತಿರುವಂತಹ ಯಂಗರ್ ಜನ್ರೇಷನ್ಸ್ ಇಂಡಸ್ಟ್ರಿಗೆ ಅವರಿಗೆ ಏನು ಒಂದು ಅಡ್ವೈಸ್ ಕೊಡ್ತೀರಾ? ಆ್ಯಕ್ಟರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಹೌಸೇ ಮಾಡ್ತೀವಿ ಅನ್ನೋರಾಗಿರ್ಬೋದು, ಅವರಿಗೆ ನಿಮ್ಮ ಅಡ್ವೈಸ್? ನಿಮ್ಮ ಫೀಲ್ಡಲ್ಲಿ ನೀವು ಎಕ್ಸೆಲ್ ಆಗಿ ಅಷ್ಟೇ ಹೇಳೋಕ್ಕಾಗೋದು. ನಾವು ಇವಾಗ ಪ್ರೊಡಕ್ಷನ್ ಹೌಸ್ನು ಕೂಡ ಬಂದು ಕೆಲವರು ಸಿಕ್ಕಾಪಟ್ಟೆ ಎಲ್ಲ ಖರ್ಚು ಮಾಡಿಬಿಟ್ಟು ಲಾಸ್ ಆಯಿತು ಅಂತ ಪಾಪ ಹೋಗ್ತಾರೆ. ಸಬ್ಜೆಕ್ಟ್ನ ತಿಳ್ಕೊಂಡು ಪ್ರತಿಯೊಂದು ಇದಕ್ಕೆ ಏನು ಬೇಕು ಅಂತ ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಏನೇನೆಲ್ಲ ಆಸ್ಪೆಕ್ಟ್ಗಳನ್ನ ತಿಳ್ಕೊಂಡ್ಬಿಟ್ಟು ಮಾಡಿದ್ರೇ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ದುಡ್ಡು ಅನ್ನೋದು ಸುಮ್ಮನೆ ಹೋಗ್ಬಿಟ್ಟು ನಾವು ಸುರಿದು ಬಿಟ್ಟು ಆಮೇಲೆ ಹತ್ರ ಏನು ಪ್ರಯೋಜನ ಇಲ್ಲ. ಹಾಗೆ ಆರ್ಟಿಸ್ಟು ಕೂಡ ಯುನೋ ಐ ನೋ ಇಟ್ಸ್ ಸ್ಟ್ರಗ್ಲಿಂಗ್, ಎಲ್ಲನೂ ಗ್ಯಾಂಬ್ಲಿಂಗ್ ಫೀಲ್ಡೇ, ಆದರೆ ದೊಡ್ಡ ಸ್ಟಾರ್ ಆಗ್ತಾರೆ, ಇಲ್ಲಾಂದರೆ ಏನೂ ಆಗಲ್ಲ. ಪಾಪ ಎಷ್ಟೊಂದು ಜನ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅವ್ರವ್ರ ಹಣೆ ಬರ, ಅವ್ರವ್ರದ್ದೊಂದು ಇದು, ಕೆಲವ್ರಿಗೆ ಚೆನ್ನಾಗಿ ಆಗುತ್ತೆ, ಇನ್ನಾಗಲ್ಲ, ನಾವೇನೂ ಆಗಲ್ಲ. ಸಿ ದೇರ್ ಇಸ್ ನೋ ಸೆಟ್ ಫಾರ್ಮುಲಾ ಫಾರ್ ಆಲ್ ದೀಸ್ ಥಿಂಗ್ಸ್. ಅವ್ರ ಥರ ಮಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ, ಇವ್ರ ಥರ ಇಲ್ಲ, ಹಂಗಾಗಲ್ಲ. ಅವ್ರ ದಾರಿ ಇವ್ರಿಗೆ ಅದು ವರ್ಕೌಟ್ ಆಗದೆ ಇರಬಹುದು. ಸೊ ಇಟ್ಸ್ ಆಲ್ ಟೈಮ್ ಆ್ಯಂಡ್ ಹಣೆ ಬರ. ಆ್ಯಂಡ್ ಒನ್ ಮೋರ್ ಕ್ವಶನ್ ಮ್ಯಾಮ್, ಈಗ ಸರ್ ಸಿನಿಮಾಗಳನ್ನು ಒಂದು ಕಂಪ್ಲೀಟ್ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾನೇ, ಈಗ ಪಿಕ್ಚರ್ ಕೂಡ ಅದೇ ರೀತಿಯಾದಂಥದ್ದು ಗೊತ್ತಾಗತ್ತೆ. ಈಗ ಸಿನಿಮಾ ಬಗ್ಗೆ ಕೊನೆಯದಾಗಿ ಏನು ಹೇಳ್ತಾರೆ ಆ್ಯಂಡ್ ಯಾವಾಗ ರಿಲೀಸ್ ಆಗ್ತಿದೆ ಅನ್ನೋದನ್ನ ನೀವೇ ವೀಕ್ಷಕರಿಗೆ ತಿಳಿಸೋದಾದ್ರೆ? ಜುಲೈ 24ಕ್ಕೆ ನಮ್ಮ ಸಿನಿಮಾ ರಿಲೀಸು. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ಕಾಮಿಡಿ ಸಿನಿಮಾ. ಒಂದು ನಿಮಿಷನೂ ಬೋರ್ ಆಗಲ್ಲ, ಅಷ್ಟಂತೂ ನಾನು ಗ್ಯಾರಂಟಿ ಹೇಳಬಲ್ಲೆ. ಎಲ್ಲರೂ ಒಂದ್ಸತಿ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ, ನಿಮಗೆ 2.5 ಗಂಟೆ ಒಂಚೂರು ಬೋರ್ ಆಗದೆ ನಾವು ರಂಜಿಸ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಶಿಲ್ಪಾ ಗಣೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ನಾನು ಚಂದನಾ.